ವರ್ಷ ಯಾವುದೇ ಹೋರಾಟದಲ್ಲೂ ಭಾಗಿಯಾಗಬಾರ್ದು ಅಂತ ನೋಟಿಸ್ ಅಲ್ಲ, ಇದು ಹೋರಾಟ ಮಾಡ್ತಾ ಇದ್ದರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ನಾನು ಅವ್ರ ಪರನೇ ಇದ್ದೀನಿ. ಒಂದು ಏನಂತಂದರೆ ದೇ ನೋ ವಾಟ್ ಈಸ್ ಹ್ಯಾಪ್ನಿಂಗ್. ನಾವು ಸಂಪರ್ಕ ಮಾಡಿದ್ದೀವಿ, ಅದ್ರ ಮೇಲೆ ಸರ್ಕಾರ ರಿಯಾಕ್ಟ್ ಮಾಡಿದೆ, ಪಾರ್ಲಿಮೆಂಟ್ ಅಸೆಂಬ್ಲಿಲಿ ಹೇಳಿರ್ತಕ್ಕಂಥದ್ದೆಲ್ಲ ಗುರ್ತಿದೆ, ಬಡ್ಜೆಟ್ನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಗುರ್ತಿದೆ. ಸೊ ಐ ರೆಸ್ಪೆಕ್ಟ್ ದೇರ್ ಹೋರಾಟ ಮಾಡಬೇಕು. ಬಟ್ ಐ ಥಿಂಕ್ ನೋಯಿಂಗ್ ಇದ್ದು ಮಾಡಬಾರ್ದು. ಯಾಕಂದರೆ ನಾವೇನು ಸಂಪರ್ಕದಲ್ಲಿ ಅಂತಲ್ಲ, ಸರ್ಕಾರ ಏನು ಮಾತಾಡ್ತಿಲ್ಲ ಅಂತಲ್ಲ, ಬಟ್ ಅವ್ರ ಉದ್ದೇಶ ಏನು ಅರ್ಥ ಆಗಲಿಲ್ಲ ನನಗೆ. ಅಲ್ಲ, ಅದಕ್ಕೆ ಅವ್ರಿಗೆ ನಮ್ಕಿನ ಚೆನ್ನಾಗಿ ಮಾಹಿತಿ ಇದೆ. ಅದಕ್ಕೆ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ಒಳ ಮೀಸಲಾತಿದ ಒಂದು ಇಶ್ಯೂ ಇದೆ, ಅವ್ರಿಗೆ ಗೊತ್ತಿದೆ. ಐ ಥಿಂಕ್ ದೇ ಆರ್ ವೆರಿ ಮಚ್ ಲರ್ನಡ್ ದೆನ್ ಮೀ, ದೇ ಆರ್ ವೆರಿ ಮಚ್ ಎಜುಕೇಟೆಡ್ ಹುಡುಗರು. ಐ ಥಿಂಕ್ ಸ್ವಲ್ಪ ಪೇಷನ್ಸ್ ಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಳ್ತಾರೆ. ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಆ್ಯಕ್ಟೆಡ್ ಅಪಾನ್, ವಿ ಆರ್ ಆ್ಯಕ್ಟಿಂಗ್ ಅಪಾನ್ ಇಟ್. ಅಲ್ಲ, ನಿಮಗೆ ಗೊತ್ತಿರಲಿ, ನಾವೇ ತಂದಿರ್ತಕ್ಕಂಥ ಬಿಲ್ಲು ನಮ್ಮದು ರಾಜ್ಯಸಭಾದಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ನಾವು ಕಳಿಸಿದ್ವಿ. ಇವ್ರು ಬಂದು 12 ವರ್ಷ ಆಗಿದೆ. ಯಾರು ವಿಶ್ವಗುರು ನಮ್ಮ ಮಧು ಸಾಹೇಬರು 12 ವರ್ಷ ಆಗಿದೆ. 12 ವರ್ಷ ಆದರೂ ಕೂಡ ಈ ಬಿಲ್ ಇಂಪ್ಲಿಮೆಂಟ್ ಮಾಡಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ 3ನೇ ಬಾರಿ ಎಲೆಕ್ಟ್ ಹಾಕಿನ ಮುಂಚೆನೇ ಅವ್ರು ಹೇಳಿದರು ವಿಮೆನ್ ರಿಸರ್ವೇಷನ್ ಬಿಲ್ ಬಗ್ಗೆ ಮಾತನಾಡಿ, ಅವರು ಫ್ಯೂಚರಿಸ್ಟಿಕ್ ಆಗಿ ಅದರ ಬಗ್ಗೆ ನಾನು ಇದಕ್ಕೆ ಅಮೆಂಡ್ಮೆಂಟ್ ಮಾಡ್ತೀನಿ ಅಂತಕ್ಕಂತ ಹೇಳಿರ್ತಕ್ಕಂಥದ್ದು. ಈಗೇನೋ ನೀವು ಹೇಳ್ದಂಗೆ ಅದರಲ್ಲಿ ಭಾಳ ಗೊಂದಲ ಇದೆ. ವೆದರ್ ದೇ ಆರ್ ಗೋಯಿಂಗ್ ಟು ಕಮ್ ವಿತ್ ನ್ಯೂ ಸೆನ್ಸಸ್ನ ಪರಿಗಣನೆ ಮಾಡ್ತಾ ಇದ್ರಲ್ಲ ಅಂತಕ್ಕಂಥ ಮಾಹಿತಿ ಇಲ್ಲ. ಹಳೇದು ಡಿಲಿಮಿಟೇಷನ್ ಆಫ್ ರಿಸರ್ವೇಷನ್ ಇದೆ, ಹೊಸ ಡಿಲಿಮಿಟೇಷನ್ ಮಾಡಬೇಕೆಂಬುದಿದೆ. ಅದ್ರ ಜೊತೆಗೆ ಕ್ಷೇತ್ರ ವಿಂಗಡಣೆ ಆಗಬೇಕು, ಅದ್ರ ಜೊತೆಗೆ ಹೊಸ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಮಾಡಬೇಕು. ಸೀಟ್ಸ್ಗಳು ಏನು ಪಾಪ್ಯುಲೇಷನ್ ಬೇಸ್ ಮಾಡ್ತಾರಾ, ಏರಿಯಾ ಬೇಸ್ಡ್ ಮಾಡ್ತಾರ ಅಂತಕ್ಕಂಥ ಕ್ಲಾರಿಫಿಕೇಶನ್ ಇಲ್ಲ. ಬಟ್ ಎನಿವೇ ಪರ್ಸನಲ್ ಲೆವೆಲಲ್ಲಿ ವಿ ವೆಲ್ಕಮ್ ಇಟ್. ಬಟ್ ಸ್ಟಿಲ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅದು ಡಿಬೇಟ್ ಆದಾಗ ಗೊತ್ತಾಗುತ್ತೆ. ಮಹಿಳಾ ಮಸೂದೆ ಮಂಡನೆ ಮಾಡ್ಲಿಕ್ಕೆ ಹೋಗ್ತಾ ಇದಾರಲ್ಲ, ನಿಮ್ಮ ಪ್ರಕಾರ 50-50 ಆಗಬೇಕು ಅಥವಾ 40-60 ಆಗಬೇಕು? ಅಲ್ಲ, ಅದಿರೋದೇ 33% ರಿಸರ್ವೇಷನ್ ಇದೆ. ರಿಸರ್ವೇಷನ್ ಇರೋದೇ 33% ಇದೆ. ಇಟ್ ವಾಸ್ ಡಿಬೇಟೆಡ್ 33% ಆಗ್ಬೇಕಂತಕ್ಕಂಥದ್ದು ಬಿಲ್ ಇರ್ತಕ್ಕಂಥದ್ದು. ಐ ಡೋಂಟ್ ಥಿಂಕ್ ಇಟ್ಸ್ ಮೋರ್ ದನ್ ಬಿಯಾಂಡ್ 33% ಆಸ್ ಆಫ್ ನೌ. ಐ ಡೋಂಟ್ ನೋ. ಆಮೇಲೆ ಸೋನಿಯಾ ಗಾಂಧಿ ಅವರು ಇದ್ರ ಉದ್ದೇಶನೇ ಬೇರೆ ಇದೆ ಅಂತ ಗೊತ್ತಿಲ್ಲ. ಈಗ ಅದೇ ಹೇಳ್ತಿರೋದು, ಇವರು ಕಾಲಿಂಗ್ ಅಟೆನ್ಷನು ಡೈವರ್ಟ್ ಮಾಡೋದಾಗ ನಂಬರ್ 1 ಇವರು. ಈಗ ದೇಶ ಬೆಂಕಿ ತುರೇಕಲಿಗೆ ಇವ್ರು ಹೋಗಿ ಅಲ್ಲಿ ಟೀ ಗಾರ್ಡನಲ್ಲಿ ಡ್ಯಾನ್ಸ್ ಮಾಡೋದು, ಇವ್ರದೇ ಒಂದು ಸೆಲ್ಫ್ ವಿಡಿಯೋ ಮಾಡ್ಕೊಂಡು ಮಾತಾಡೋದು, ಇವೇನು ಹೊಸದಲ್ಲ ಈ ದೇಶಕ್ಕೆ. ಎಲ್ಲೋ ಒಂದು ಜಾಗದಲ್ಲಿ ಸ್ವಲ್ಪ ತರ್ಕಬದ್ಧವಾದಂಥ ಮಾತುಗಳು, ತರ್ಕಬದ್ಧವಾದಂಥ ವಿಚಾರಗಳು ಪ್ರಧಾನಮಂತ್ರಿಯವರು ಇನ್ನಾದರೂ ಕಾಲ ಮಿಂಚಿಲ್ಲ. ಅದ್ರ ಬಗ್ಗೆ ಆ ಥರದ್ದು ಯೋಚನೆ ಮಾಡಿ ಮಾತನಾಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಟ್ರಂಪ್ ಅವರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಐ ಡಿಂಟ್ ಲುಕ್ ಲೈಕ್ ನಾನು ಪೋಪ್ ಆಗ್ತಾ ಅನ್ಕೊಂಡಿಲ್ಲ. ಐ ಆಮ್ ಲೈಕ್ ಅ ಡಾಕ್ಟರ್, ಐ ಆಮ್ ಎ ವೆರಿ ಗುಡ್ ಹೀಲರ್. ಸೊ ನಾನು ಗುಡ್ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಟ್ರಂಪ್ ಅವರು ದಿನ ಬೆಳಗ್ಗೆ ಒಂದು ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ಇವತ್ತು ಅವ್ರಲಿಂದ ಆಗಿರ್ತಂಥ ಅನಾನುಕೂಲ. ಆಮೇಲೆ ನಾವು ಕೂಡ ಎಲ್ಲೋ ಒಂದು ಜಾಗದಲ್ಲಿ ಏನೋ ನನಗೇನು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೇಳಂಗಿಲ್ಲ. ಬಟ್ ಆದರೆ ರಾಜಕೀಯವಾಗಿ ನಮ್ಮ ನಿಲುವುಗಳು, ನಾವು ಯಾವಾಗಲೂ ನಾನ್ ಅಲೈನ್ ಮೂಮೆಂಟ್ನಲ್ಲಿ ನಾವು ಇರ್ತಕ್ಕಂಥವ್ರು. ಸೊ ನಮಗೆ ಏನು ಇಸ್ರೇಲು ಏನು ನಮಗೆ ಬೇಕಾಗಿರಲಿಲ್ಲ, ಇರಾನು ಬೇಕಾಗಿರಲಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರು ನಮಗೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ಅವ್ರ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಅವ್ರ ಜೊತೆ ನಾವು ಡಿಪ್ಲೊಮೇಟ್ ಇರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಈ ಸಂದರ್ಭದಲ್ಲಿ ನಾವು ನೇರವಾಗಿ ಹೋಗಿ ಇಸ್ರೇಲ್ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಇದೇನೋ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.